ಎಲ್ಲಾರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಇಟ್ಟಿದ್ರು. ಆಮೇಲೆ ವೋಟ್ ಫಾರ್ ಮೀ, ವೋಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಅಂತ ಪೋಸ್ಟರ್ಸು ಬೈಟ್ಸು ತಗೊಂಡು ಇಟ್ಕೊಂಡಿದ್ರು. ನನಗೆ ಅದು ಏನು ಬೇಡ, ನನ್ನ ಮಗನ್ನ ಸುಮ್ಮನೆ ಅಲ್ಲಿಂದ ಏನ್ ಬರುತ್ತೆ ಅದನ್ನ ಹಾಕು, ಓಟು ಕೇಳಬೇಡ, ಏನು ಹೇಳ್ಬೇಡ. ನಾನು ಯಾವ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ನೂ ಇಟ್ಟಿರ್ಲಿಲ್ಲ. ನಾನು ವೋಟಿಂಗಿಗೆ ಕೇಳಕ್ಕೆ ಜನಕ್ಕೆ ಪ್ರಮೋಷನ್ಗೂ ಹೇಳಿರ್ಲಿಲ್ಲ. ನಾನು ಇರೋಷ್ಟು ದಿನ ನನ್ನ ಸ್ಟೈಲ ನಾನು ಇರ್ತೀನಿ. ಅಷ್ಟರಲ್ಲೇನೆ ಗೆದ್ದವನ್ಗಿಂತ ಹೆಸರು ಮಾಡ್ಕೊಂಬರ್ತೀನಿ. ಅದು ಸೀಸನ್ 1 ಇಂದ 12 ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದು. ನಾನು 1 ವೀಕ್ ಇದ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇನ್ನು ಮಾಡ್ತಾನೆ. ಇನ್ನೊಂದು 15 ದಿವಸಕ್ಕೆ ನೋಡಿ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೆಸರಾಗಿರುತ್ತೆ. ನನಗೇನಂದ್ರೆ ನುಸ್ಲಕ್ ಜಾಗ ಸಿಕ್ಕಿದ್ರೆ ಸಾಕು, ತಿಮಿಂಗ್ಳ ತರ ಆ ವೇದಿಕೆನ ಯೂಸ್ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೇನು 100 ದಿವಸ ಇದ್ದೇ ಹೆಸರು ಮಾಡ್ಬೇಕಂತಿಲ್ಲ. ಈ ಸಲ ವಿನ್ನರ್ಗಿಂತ 10ರಷ್ಟು ಫೇಮಸ್ ಇರ್ತೀನಿ, 10ರಷ್ಟು ಪೇಮೆಂಟ್ ನಂದು ಜಾಸ್ತಿ ಇರುತ್ತೆ, 10ರಷ್ಟು ಫಂಕ್ಷನ್ಗೆ ಜಾಸ್ತಿ ನನಗೆ ಕರೀತಾರೆ. ಇದು ಬೇಕಾಗಿರೋದು. 100 ದಿವಸ ಇದ್ದು ಗೆಲ್ಲೋದಲ್ಲ. ಆದ್ರೆ ಇರೋವರೆಗೂ ಒಳ್ಳೆಯವ್ನು ಅನ್ಸ್ಕೊಂಡು ಬಂದೆ, ಅದು ನನಗೆ ತುಂಬಾ ಹೆಮ್ಮೆ ಬರುತ್ತೆ. ಯಾಕಂದ್ರೆ ನಾನು ಬೇರೆ ಹತ್ರ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಎಲ್ಲೋದು ಸತೀಶ್ ಸರ್ ಅಂತಾನೆ ಮಾತಾಡಿಸ್ತಾರೆ. ಒಂದು ಚಿಕ್ಕ ಮಗು ಆಗ್ಲಿ ದೊಡ್ಡವರಾಗ್ಲಿ. ನಿನ್ನೆ ಯಾವುದೋ ಮದುವೆಗೆ ಹೋಗಿದೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಅಲ್ಲಂತೂ ಬೇರೆ ಆಕ್ಟರ್ಸು ಬಂದಿದ್ರು, ಹೆಸರು ಹೇಳಲ್ಲ. ಎಲ್ಲಾರ್ಗಿಂತ ಹೈಯೆಸ್ಟ್ ಲೇಟ್ ಆಗಿದ್ದೆ ನನ್ನ ಫೋಟೋ ಹೊಡ್ಸ್ಕೊಳಕ್ಕೆ. ಅಷ್ಟೊತ್ತವರೆಗೂ 10:15 11 ಗಂಟೆವರೆಗೂ ಬಿಡ್ಲೇ ಇಲ್ಲ. ಅಷ್ಟು ಫೋಟೋ ಹೊಡ್ಸ್ಕೊಂಡು ಏನ್ ಹ್ಯಾಂಡ್ಸಮ್ ಇದ್ದೀರಾ ಅಂತ ಅಷ್ಟು ಜನ ಫೋಟೋ ಹೊಡ್ಸ್ಕೊಂಡು ಹೋದ್ರು. ಆದ್ರೆ ನಂಗೆ ಕ್ರಿಯೇಟ್ ಅಂದ್ರೆ ನಾನೇನು ಅದನ್ನ ಕಷ್ಟ ಬಿದ್ದು ಕ್ರಿಯೇಟ್ ಮಾಡಲ್ಲ. ಅದು ಹಂಗೆ ಹೋಗ್ತಾ ಇದೆ, ಎಲ್ಲ ಒಳ್ಳೇದೇ ಆಗಿ ಹೋಗ್ತಾ ಇದೆ.